ಅದರಲ್ಲೆಲ್ಲ ಕಡೆ ನಾವು ನಮ್ಮ ಪ್ರಾಮಾಣಿಕತೆಯಿಂದ ಉದ್ಯೋಗ ಮೇಳ ಆಗಿರ್ಬೋದು, ಸ್ವಯಂ ಉದ್ಯೋಗ ಅವಕಾಶಗಳಾಗಿರ್ಬೋದು, ಆ ಥರ ಮಹಿಳೆಯರಿಗೆ ಯುವಕರಿಗೆ ಕೊಡ್ತಾ ಬಂದಿದೆ. ಪ್ರಪ್ರಥಮ ಬಾರಿಗೆ ಒಂದು ನಾನು ಇನ್ಫಾರ್ಮೇಶನ್ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಎಲ್ಲಾ ಕಡೆ ಹೋದ್ರೆ ಕೆಲಸ ಅಂದ ತಕ್ಷಣ ದುಡ್ಡು ಅಂತಾರೆ. ನಮ್ಮ ಕಡೆ ಒಂದೇನಪ್ಪಾ ಅಂದ್ರೆ ಬಂದ ತಕ್ಷಣ ಫಸ್ಟ್ ಕೆಲಸ ಅಂತ ನಮ್ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಯಾಕೆ ನಾವು ಇನ್ಸ್ಪೈರ್ ಆಗಿ ಎನ್ ಆರ್ ರಮೇಶ್ ಸರ್ಗೆ ಮಾಡ್ತಾ ಇದೀವಿ ಅಂತಂದ್ರೆ, ನಾನು ಈಗಲೇ ಹೇಳಿದ್ರೆ ಒಂದು 60 MLA ಕಾನ್ಸ್ಟಿಟ್ಯೂನ್ಸಿ ವರ್ಕ್ ಮಾಡಿದ್ದೀವಿ. ಅವರು ಯಾವುದೇ ಕಾನ್ಸ್ಟಿಟ್ಯೂನ್ಸಿಯಿಂದ ಮಕ್ಕಳು ಬಂದ್ರು ಅವ್ರ ಎಜುಕೇಶನ್ಗೆ ಅಂತ ಅವ್ರು ಪರ್ಸನಲ್ ಆಗಿ ದುಡ್ಡು ಕೊಡ್ತಾ ಇದ್ದಾರೆ. ಆಸ್ ಅ ಸಿಟಿಸನ್ ಆಫ್ ಇಂಡಿಯಾ ನಾನು ಲಯನ್ಸ್ ಅಲ್ಲಿ ಸೇವೆ ಮಾಡಿದೀವಿ, ಫ್ರೀ ಆಗಿ ಮೆಡಿಟೇಷನ್ ಕ್ಲಾಸಸ್ ಮಾಡಿದೀವಿ, ಫ್ರೀ ಆಗಿ ಟ್ರೈನಿಂಗ್ ಕ್ಲಾಸಸ್ ಮಾಡಿದೀವಿ ಸರ್. ಸರ್ಕಾರದಿಂದ ಉದ್ಯೋಗ ಮೇಳ ಮಾಡಿದವರು ಯಾರು ಉದ್ಯೋಗ ಮೇಳ ಆದ್ಮೇಲೆ ಉದ್ಯೋಗ ಅವಕಾಶ ಕೊಡ್ತಾ ಇದ್ದಾರಾ? ನಾವು ಕೊಡ್ತೀವಿ ಸರ್. ಏನಕ್ಕೆ ಅಂತಂದ್ರೆ ಆಸ್ ಅ ಸಿಟಿಸನ್ ಆಫ್ ಇಂಡಿಯಾ ಇಂಥ ಲೀಡರ್ಗಳನ್ನ ಬೆಳೆಸೋದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ. ಎಲ್ಲಾರ ಮನೆಗಳು ಕಷ್ಟಗಳು ಬರುತ್ತೆ ಸರ್. ಕಷ್ಟಗಳು ಬಂದಾಗ ಯಾವ ರಾಜಕೀಯ ಮನೆಗೆ ನಾವು ನಾಯಕರ ಮನೆಗೆ ನಾವು ಹೋಗ್ಬೇಕು? ಸೊ ಹಂಗಾಗಿ ನನ್ನ ಮೂಲ ಉದ್ದೇಶ ಇನ್ಸ್ಪೈರ್ ಆಗಿದ್ದು ಇದೇ ಒಂದು ಕಾರಣಕ್ಕೆ. ಉದ್ಯೋಗ ಮೇಳ ಆದ್ಮೇಲೂ ಸಹ ಯಾವುದೇ ಉದ್ಯೋಗ ಕೇಳ್ಕೊಂಬಂದ್ರು ನಾವು ಕೊಡಿಸ್ತೀವಿ ಸರ್. ಈ ತರ ಯಾವುದೇ ಯೋಜನೆಗಳು, ಯಾವುದೇ ಉದ್ಯೋಗ ಮೇಳಗಳಾದ್ಮೇಲೆ ಯಾರು ಪ್ರಾಮಿಸ್ ಮಾಡಿಲ್ಲ. ನಮ್ಮ ಸಂಸ್ಥೆಯಲ್ಲಿ ಸುಮಾರು ಒಂದು 15-20 ಜನ ವರ್ಕ್ ಮಾಡ್ತಾ ಇದೀವಿ. ಎಲ್ಲರೂ ಸಹ ಇದೇ ತರ ಅವ್ರಿಗೆ ಫ್ರೀ ಉದ್ಯೋಗ ಕೊಡಿಸೋದು, ಸ್ವಯಂ ಉದ್ಯೋಗಕ್ಕೆ ಮಹಿಳೆಯರಿಗೆ ಹೆಲ್ಪ್ ಮಾಡೋದು, ಯುವಕರಿಗೆ ಹೆಲ್ಪ್ ಮಾಡ್ಬೋದು, ಮತ್ತೆ ಫ್ರೀ ಆಗಿ ಮೆಡಿಟೇಷನ್ ಕ್ಲಾಸಸ್, ಇಂಗ್ಲಿಷ್ ಹೇಳ್ಕೊಡುವಂಥದ್ದು, ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಅವ್ರಿಗೆ ಯಾವ ತರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ಎಲ್ಲ ವಿತೌಟ್ ಫೀಸ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಈ ಎನ್ ಆರ್ ರಮೇಶ್ ಸರ್ ಅವರ ಸಾರಥ್ಯದಲ್ಲಿ ಒಂದು ಆಗಲಿ ಅನ್ನೋದು ಒಂದು ಆಸೆ ಇತ್ತು. ನಗರದ ಕಾರ್ಮಲ್ ಶಾಲೆಯ ಪಕ್ಕದ ಪುಟ್ಲಿಂಗಯ್ಯ ಮೈದಾನ ಮತ್ತು ಕಾರ್ಮಲ್ ಶಾಲೆಯ ಸಭಾಂಗಣದಲ್ಲಿ ರಾಜ್ಯದ ಇತಿಹಾಸದಲ್ಲೇ ಬೃಹತ್ತಾದಂಥ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದೀವಿ. MLR ಫ್ಯಾಮಿಲಿಯ ಸಹಯೋಗದೊಂದಿಗೆ ಮತ್ತು SSB ಸೊಲ್ಯೂಷನ್ ಸಂಸ್ಥೆಯ ಸಹಕಾರದೊಂದಿಗೆ ಸುಮಾರು 3,000 ಜನ ನಿರುದ್ಯೋಗಿಗಳಿಗೆ SSLC, ದ್ವಿತೀಯ PUC, ಪದವಿ ತರಗತಿಗಳು, ಯಾವುದೇ ಪದವಿ, ಯಾವುದೇ ಸ್ನಾತಕೋತ್ತರ ಪದವಿ ಮತ್ತು ಎಂಜಿನಿಯರಿಂಗ್, ಡಿಪ್ಲೊಮಾ ಮತ್ತು ITI ತರಬೇತಿಗಳನ್ನು ಮುಗಿಸಿರ್ತಕ್ಕಂಥ ಮತ್ತು ಅದರಲ್ಲಿ ಅನುತ್ತೀರ್ಣರಾಗಿರ್ತಕ್ಕಂಥ ಎಲ್ಲ ಯುವಕ ಯುವತಿಯರಿಗೆ, ನಿರುದ್ಯೋಗ ಯುವಕ ಯುವತಿಯರಿಗೆ ಸ್ಥಳದಲ್ಲೇ ನೇಮಕಾತಿ ಆದೇಶವನ್ನು 3,000 ಜನರಿಗೆ ಕೊಡುವಂಥ ಒಂದು ಬೃಹತ್ತಾದಂಥ ಉದ್ಯೋಗ ಮೇಳವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಅವತ್ತಿನ ದಿವಸ ಈ ಒಂದು ಉದ್ಯೋಗ ಮೇಳದಲ್ಲಿ 150ಕ್ಕೂ ಹೆಚ್ಚು ಕಾರ್ಪೊರೇಟ್ ಕಂಪ್ನಿಗಳು ಮತ್ತು MNC ಸಂಸ್ಥೆಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದು, ಕನಿಷ್ಠ 3,000 ಜನರಿಗೆ ಅವತ್ತು ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸ್ಕೊಡುವಂಥ ಒಂದು ಸದುದ್ದೇಶ ಇಟ್ಕೊಂಡು ಈ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದೀವಿ. ಅದರ ಜೊತೆಗೆ ಅಂಗವೈಕಲ್ಯದಿಂದ ನರಳ್ತಾ ಇರ್ತಕ್ಕಂಥವರು, ಅಂಧರು ಅಥವಾ ಕಾಲು ಕೈ ಅಥವಾ ಯಾವುದೇ ಭಾಗ ಊನಾಗಿರ್ತಕ್ಕಂಥವ್ರಿಗೂ ಕೂಡ ಅವತ್ತು ಉದ್ಯೋಗಾವಕಾಶವನ್ನು ಕೊಡಿಸುವಂಥ, ಅವರಿಗೆ ನೇಮಕಾತಿ ಪತ್ರಗಳನ್ನು ಕೊಡಿಸುವಂಥ ಒಂದು ಸದುದ್ದೇಶ ಇಟ್ಕೊಂಡು ಈ ಒಂದು ಬೃಹತ್ ಉದ್ಯೋಗ ಮೇಳವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಶ್ರೀಮತಿ ಸುಧಾಮೂರ್ತಿಯವರು ಮತ್ತು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಬೃಹತ್ ಉದ್ಯೋಗ ಮೇಳದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಯಾವುದೇ ಪ್ರವೇಶ ಶುಲ್ಕ ಇಲ್ಲ ಮತ್ತು ಯಾವುದೇ ಭಾಗದವರಾದರೂ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ಬೋದು. ಆ 3,000 ಜನಕ್ಕೂ ಹೆಚ್ಚು ಆದರೆ ಅವ್ರಿಗೂ ಕೂಡ ಮುಂದಿನ 1-2 ದಿನಗಳಲ್ಲಿ SSB ಸೊಲ್ಯೂಷನ್ ಸಂಸ್ಥೆಯ ವತಿಯಿಂದ ಅವ್ರಿಗೂ ಕೂಡ ಉದ್ಯೋಗಾವಕಾಶಗಳನ್ನು ಕಲ್ಪಿಸ್ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಅಂತ ನಾನು